ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹೆಲ್ತ್ ಸರಿ ಇಲ್ಲದ ಕಾರಣ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ವಿಡಿಯೋ ಪೂಜೆ ಎಲ್ಲ ಮುಗಿಸಾಯಿತು. ಈಗ ಹೆಸರುಬೇಳೆ ಮತ್ತು ಅಕ್ಕಿ ನೆನೆಸಿಟ್ಟಿದ್ದೇನೆ. ಅದರ ದೋಸೆ ಮಾಡುವ ಅಂತ. ಹೆಲ್ತಿಗೆ ಸಹ ಒಳ್ಳೆಯದು ಮತ್ತು ಒಂದು ಚೇಂಜಸ್ ಸಹ ಇರ್ತದೆ ಅಂತ. ಹೆಸರುಬೇಳೆ ಮತ್ತು ಅಕ್ಕಿ ರಾತ್ರಿ ನೆನೆಸಿಟ್ಟಿದ್ದೇನೆ. ಅದಕ್ಕೆ ತೆಂಗಿನಕಾಯಿ, ಕೆಂಪು ಮೆಣಸು, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಒಂದು ತುಂಡು ಶುಂಠಿ ಇದಿಷ್ಟು ಹಾಕಿ ಕಡಿಬೇಕು. ಶುಂಠಿ ನೋಡಿ, ನಾನು ಸಿಪ್ಪೆ ತೆಗೆದಿಲ್ಲ ಯಾವಾಗಲೂ ಸಹ. ಅದನ್ನು ತೊಳೆದು ಹಾಗೆ ಹಾಕೋದು. ನಾನು ಸಿಪ್ಪೆ ತೆಗೆದಿಲ್ಲ, ಸಿಪ್ಪೆಯಲ್ಲೇ ಇರೋದಂತೆ ಎಲ್ಲ ಹಾಗೆ ಹೇಳ್ತಾರೆ. ಹಾಗಾಗಿ ಸಿಪ್ಪೆನ ತೆಗೆದಿಲ್ಲ. ಅದಕ್ಕೆ ಸ್ವಲ್ಪ ಜೀರಿಗೆ ಸಹ ಹಾಕಬೇಕು. ಜೀರಿಗೆ ಹಾಕಿ ಕಡಿದು ಹಾಗೆ ಮಾಡಲಿಕ್ಕೆ. ಅದು ರಾತ್ರಿ ಇಡಬೇಕಂತೇನಿಲ್ಲ. ಎಲ್ಲ ಮಿಕ್ಸಿಯಲ್ಲಿ ಹಾಕಿ ಫಸ್ಟ್ ಸಣ್ಣ ಮಾಡಿ ಕಡಿಬೇಕಿದು. ನಾನು ತೆಂಗಿನಕಾಯಿ ತುರ್ದು ಹಾಕಲಿಕ್ಕೆ ಪುರ್ಸೊತ್ತಾಗೋದಿಲ್ಲ, ನಾನು ಹೀಗೆ ತೆಗೆಯೋದು. ಯಾಕೆ ತುರ್ದು ಹಾಕುವಷ್ಟು ಪುರ್ಸೊತ್ತು ಸಹ ಇಲ್ಲ. ಮತ್ತೊಂದು ಬೇಗ ಇದರಲ್ಲಿ ಸಹ ಸಣ್ಣ ಆಗ್ತದೆ ಅಂತ ಹೀಗೆ ಹಾಕೋದು. ನೋಡಿ, ಹೀಗೆ ಕಡ್ದ ನಂತರ ಇದನ್ನು ಸಹ ಸಣ್ಣ ಆದ ನಂತರ ಅಕ್ಕಿ ಮತ್ತು ಇದು ಹೆಸರುಬೇಳೆ ಉಂಟಲ್ಲ ಅದನ್ನು ಹಾಕಿ ಸಣ್ಣ ಮಾಡಿ ಕಡಿದ್ರೆ ಆಯಿತು. ಕಡಿದು ಅದಕ್ಕೆ ಎಂತ ಗೊತ್ತುಂಟ, ಒಂದು ಸ್ಪೂನ್ ಸಕ್ಕರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬೇಡ. ಇಷ್ಟ ಇಲ್ಲದ್ರೆ ಹಾಕಬೇಡಿ. ಉಪ್ಪು ಹಾಕಿ ಕಡಿಬೇಕು ಮಾತ್ರ. ಉಪ್ಪು ಹಾಕಿ ಕಡಿದು ಸರಿ ತೆಗೆದಿಡಬೇಕು. ಅದು ಸಣ್ಣ ಅಂದರೆ ನಮಗೆ ದೋಸೆ ಹಿಟ್ಟು ಅದಕ್ಕೆ ಕಡಿಬೇಕು. ನೋಡಿ, ಹೀಗೆ. ಅದಕ್ಕೆ ಸೋಡಾ ಎಂತ ಹಾಕಲಿಕ್ಕಿಲ್ಲ. ಸೋಡಾ ಹಾಕಲಿಕ್ಕೆ ನಿಮಗೆ ಇಷ್ಟ ಇದ್ದರೆ ಬೇಕು. ದಪ್ಪ ಸೋಡಾ ಮಾಡೋದಾದರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇದು ಗರಿಯಾಗಿ ಸಹ ಮಾಡ್ಬೋದು. ಸ್ವಲ್ಪ ದಪ್ಪ ಆಗಿ ತೆಳುವಾಗಿ ಮಾಡಿಕೊಂಡ್ರೆ ಗರಿ ಆಗ್ತದೆ. ಇಲ್ಲದ್ರೆ ಸ್ವಲ್ಪ ಮಾಮೂಲಾಗಿ ಮಾಡ್ಬೋದು. ಈ ಕಾವಲಿ ಬಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಇದಕ್ಕೆ ತರಬೇಕು, ಸ್ವಲ್ಪ ಹದಕ್ಕೆ ತರಬೇಕು ಕಾವಲಿ. ನಾನು ನಾನ್ ಸ್ಟಿಕ್ ತವಲೆಯಲ್ಲಿ ಮಾಡ್ತಾಯಿದ್ದೇನೆ. ಅದು ಕಾವಲಿ ಹದಕ್ಕೆ ಬಂದ ನಂತರ ನಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು ಹಾಗೆ ಹಾಕಿ ತಿರುಗಿಸಿ ಹಾಕಿದರೆ ಆಯಿತು. ತಿರುಗಿಸಿ ಹಾಕಿರುವಾಗ ನಿಮಗೆ ತಿರುಗಿಸಿ ಹಾಕ್ಲಿಕ್ಕೆ ಇಷ್ಟ ಇದ್ದರೆ ತಿರುಗಿಸಿ ಹಾಕಿ, ಇಲ್ಲದ್ರೆ ಬೇಡ ತಿರುಗಿಸಿ ಹಾಕಲಿಕ್ಕೆ. ಸ್ವಲ್ಪ ತುಪ್ಪ, ಎಣ್ಣೆಯ ಎಂತ ಹಾಕ್ಲಿಕ್ಕೆ ಉಂಟು ನಿಮ್ಗೆ ಇಷ್ಟ ಇದ್ದದ್ದು ಹಾಕಿ, ಬೆಣ್ಣೆಯ ತುಪ್ಪವ ಎಂತಾದರೂ ಹಾಕಿದರೂ ಆಗ್ತದೆ. ಹಾಗೆ ಹಾಕಿದರೆ ನೋಡಿ, ಒಳ್ಳೆ ಕಲರ್ಫುಲ್ ದೋಸೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಮಾತ್ರ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಹೀಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಒಂದು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಮತ್ತು ಇದು ಹಿಟ್ಟು ಇಡಲಿಕ್ಕಿಲ್ಲ. ನೋಡಿ, ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮದು ಹೀಗೆ ಉಂಟು. ಚಟ್ನಿ ಮಾಡಿದ್ದೀನಿ, ನಾನು ಪುದೀನ ಚಟ್ನಿ ಮಾಡಿದ್ದೀನಿ. ಹೀಗೆ ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ಆಯಿತು. ನಮಗೆ ಗೊತ್ತೇ ಉಂಟಲ್ಲ ನಮ್ಮದು ಇದು ಉಂಟು ಅಂತ. ಹಾಗೆ ಅದರ ಮಿಡ್ಲಲ್ಲಿ ಒಂದು ಅನ್ನ ಸಹ ತೊಡ್ಕೊಂಡೆ. ಅನ್ನ ತೊಡ್ಕೊಳ್ಳಿಕ್ಕೆ ಅಂದರೆ ಅನ್ನ ರಾತ್ರಿಯೇ ನಾನು ಚೈನಾ ಪಾಟಲ್ಲಿ ಇಟ್ಟಿರ್ತೀನಿ. ಎಂಥ ಪಟ್ಟು ಅದು ಮ್ಯಾಜಿಕ್ ಪಾಟ್ ಅಂತ ಹೇಳ್ತಾರೆ, ಅದರಲ್ಲಿ ಇಟ್ಟಿದ್ದೀನಿ. ಹಾಗೆ ಅನ್ನ ಸಹ ತೊಡ್ಕೊಂಡಿದ್ದೆ. ಅದನ್ನು ವೀಡಿಯೋ ಮಾಡಲಿಕ್ಕೆ ಹೇಳಿದ್ದಾರೆ. ನನ್ನ ಸ್ವಲ್ಪ ವೀಡಿಯೋದಲ್ಲಿ ಸಹ ಹೇಳ್ತಾ ಇರ್ತೀನಿ ವೀಡಿಯೋ ಮಾಡಲಿಕ್ಕೆ. ಹಾಗೆ ಮುಚ್ಚಿಟ್ಟಿದ್ದೀನಿ ನೋಡಿ. ಈಗ ಸಂಜೆಗೆ ಒಂದು ಸ್ವಲ್ಪ ಇದು ಚಿಕನ್ದು ಒಂದು ಗ್ರೇವಿ ಮಾಡುವ ಅಂತ. ಹಾಗೆ ಸ್ವಲ್ಪ ರಾಗಿ ಹಿಟ್ಟು ದೋಸೆ ಮಾಡುವ ಅಂತ ಎನಿಸಿದೆ. ರಾತ್ರಿ ಚಪಾತಿ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ಅದಕ್ಕೆ ಒಂದು ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಚಿಕನಿಗೆ ನಾವು ಮೆಣಸಿನ ಹುಡಿ, ಅರಿಶಿನ ಹುಡಿ ಮತ್ತು ಮೊಸರು, ಗರಂ ಮಸಾಲೆ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಇದೊಂದು ಸಲ ಟ್ರೈ ಮಾಡಿ, ತುಂಬ ರುಚಿ ಆಗ್ತದೆ. ಭಾರಿ ರುಚಿ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡಿ. ಇದು ನೋಡಿ, ಹೀಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಬೇಕು. ನಿಮಗೆ ಜಾಸ್ತಿ ಪೆಪ್ಪರ್ ಪೌಡ್ರ್ ಇಷ್ಟ ಇದ್ದರೆ ಜಾಸ್ತಿ ಹಾಕಿ. ಯಾಕೆಂದರೆ ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕಿದರೆ ಕಲರ್ ಚೇಂಜ್ ಆಗ್ತದೆ. ಗರಂ ಮಸಾಲೆ ಪೌಡರು ಮತ್ತು ಒಂದು 2 ಸ್ಪೂನು ಗಟ್ಟಿ ಮೊಸರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಗಟ್ಟಿ ಮೊಸರು ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಗಟ್ಟಿ ಮೊಸರು ಸಿಗ್ತದೆ ನನಗೆ. ಹಾಲು ಬಿಸಿ ಮಾಡಿ ನೋಡಿ ಎಷ್ಟು ಗಟ್ಟಿ ಉಂಟು, ಐಸ್ ಕ್ರೀಮ್ನಾಗೆ ಉಂಟು ನೋಡಿ ಮೊಸರು. ಹಾಗೆ ಒಂದು 2 ಸ್ಪೂನ್ ಮೊಸರು ಹಾಕಿ, ಇಲ್ಲಾಂದರೆ ಲಿಂಬೆ ಸಹ ಹಾಕ್ಬೋದು. ನೀವು ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ನಾನು ಇಲ್ಲಿ ಎಂತ ಮಾಡಿದ್ದೀನಿ ಅಂತ ಹೇಳಿದರೆ, ಅದಕ್ಕೆ ಲಿಂಬೆ ಹಾಕಬೇಕು ಅಂತ, ಲಿಂಬೆ ಹಾಕುವ ಅಂತ ಎನಿಸಿದೆ. ಲಿಂಬೆ ಹಾಕ್ಲಿಕ್ಕೆ ಆಗಲಿಲ್ಲ. ನೋಡಿ, ಇದು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು. ಇದನ್ನು ಚೆಂದ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಿಮಗೆ ಎಷ್ಟಾದ ಬೇಕಷ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಹಾಕಿ ಚಿಕನ್ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ, ನಿಮಗೆ ಪುರ್ಸೊತ್ತಾದರೆ ಬೆಳಿಗ್ಗೆ ಮಿಕ್ಸ್ ಮಾಡಿ ಇಡಿ. ಆದರೆ ಹೊರಗಿಡಬೇಡಿ, ಫ್ರಿಜ್ಜಲ್ಲಿ ಇಡಿ. ಇದು ಒಳಗೆ ನನಗೆ ಒಂದು ಅರ್ಧ ಗಂಟೆ ಪುರ್ಸೊತ್ತುಂಟು ಅಂತೇಳಿ ಇಲ್ಲೇ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮಿಕ್ಸ್ ಮಾಡಿಡ್ತೀನಿ. ನೋಡಿ, ಈಗ ಮಿಕ್ಸ್ ಮಾಡಿಟ್ಟಿದ್ದೀನಿ ಚೆಂದ ಮಾಡಿ. ಅದು ಮಿಕ್ಸ್ ಮಾಡಿಟ್ರೆ ಉಪ್ಪು, ಖಾರ, ಹುಳಿ ಎಲ್ಲ ಎಳ್ಕೊಂಡು ಒಳ್ಳೆ ಟೇಸ್ಟ್ ಆಗಿರ್ತದೆ. ಹೀಗೆ ಮಾಡಿ ಅರ್ಧ ಗಂಟೆ ಇಟ್ಟಿದ್ದೀನಿ. ಮತ್ತು ನಾನು ಸಂಜೆ ಪದಾರ್ಥಕ್ಕೆ ಬುತ್ತಿ ತಗೊಂಡೋಗ್ಲಿಕ್ಕೆ ನಮ್ಮ ಪದಾರ್ಥ ಆಗಬೇಕಲ್ಲ. ಹಾಗೆ ಸ್ವಲ್ಪ ಸೊಪ್ಪು ತಗೊಂಬಂದೆ. ಪಾಲಕ್ ಸೊಪ್ಪು, ತೊಗರಿಬೇಳೆ, ಟೊಮೊಟೊ ಹಾಕಿ ಒಂದು ಬೇಯಲಿಕ್ಕೆ ಇಟ್ಟು ಒಂದು 2 ವಿಸಿಲ್ ತೆಗೆದ್ರೆ ಸಾಕು. ಅದಕ್ಕೊಂದು ಮಸಾಲೆ ಅಂದರೆ ನಾನು ಇದು ನಿಮಗೆ ಗೊತ್ತೇ ಉಂಟು ಎಲ್ಲ. ನಾನು ಪುಡಿಯೆಲ್ಲ ಹಾಕೋದಿಲ್ಲ, ಎಲ್ಲ ರೆಡಿ ಆಗಲೇ ಬಿಸಿ ಮಾಡಿ ಆಗಲೇ ಹಾಕೋದು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಹಿಂಗು ಎಲ್ಲ ಸಹ ಒಟ್ಟಿಗೆ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಚೂರು ಹುಳಿ, ಜೀರಿಗೆ
ಮೆಣಸು ತೆಂಗಿನಕಾಯಿ ಎಲ್ಲ ಹಾಕಿ ಅದನ್ನು ಸಣ್ಣ ಮಸಾಲೆ ಕಳ್ಕೊಂಡು ಬರಬೇಕು. ಇದೊಂದು ಸಲ ಇದು ಸಹ ಟ್ರೈ ಮಾಡಿ ನೋಡಿ, ಚಂದ ಒಳ್ಳೆಯದಾಗ್ತದೆ. ತುಂಬ ಪದಾರ್ಥ ಅಂದರೆ ದೋಸೆಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಇದು ಉತ್ತಿಗೆ ಹಾಕ್ಲಿಕ್ಕೆ ಪದಾರ್ಥ ನಾನು ಮಾಡೋದು, ಹಾಗಾಗಿ ಇದನ್ನೊಂದು ರೆಡಿ ಮಾಡಿ ಇಟ್ಕೊಂಡು ಬಾ ಅಂತ ನೋಡಿ. ಇದೆಲ್ಲ ಬೆಂದಿದ್ದು ನೋಡಿ, ಈ ಥರ ಬೆಂದಿದೆ. ಉಪ್ಪು ಹಾಕಿ ಮತ್ತು ಬೇಯಿಸಿ ಹದ ಮಾಡಿದರೆ ಆಯಿತು. ಇದನ್ನು ಬೇಯಿಸಿ ತೆಗೆದಿಟ್ಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕಿದರೆ ಆಯಿತು. ಇದಕ್ಕೆ ನಾನು ಕಡ್ದಿಟ್ಟ ಮಸಾಲೆ ಹಾಕಿ ಒಂದು ಕುದಿ ಬರೆಸಿದ್ರೆ ತುಂಬಾ ಒಳ್ಳೆಯದಾಗ್ತದೆ. ಯಾಕೆಂದರೆ ನಾನು ಕೆಲವು ರೆಸಿಪಿಗಳನ್ನೆಲ್ಲ ಕೆಲವರೆಲ್ಲ ಟ್ರೈ ಮಾಡ್ತಾರೆ, ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾಕೆಂದರೆ ಒಂದೇ ನಮೂನೆ ಪದಾರ್ಥ ಎಲ್ಲ ತಿಂದರೆ ನಮಗೂ ಸಹ ಟೇಸ್ಟ್ ಕಮ್ಮಿ ಆಗ್ತದೆ ಅಂತೇಳಿ ಒಂದೊಂದು ಚೇಂಜಸ್ ಮಾಡ್ತಾ ಇರ್ತೀನಿ ನೋಡಿ. ಇದಿಷ್ಟು ದಪ್ಪಗಾಗ್ತದೆ. ಇದು ನಮಗೆ ಟಿಫಿನ್ ತೊಗೊಂಡೋಗ್ಲಿಕ್ಕೆ ಪದಾರ್ಥ ಬೆಳಿಗ್ಗೆ ಗಡಿಬಿಡಿ ಆಗ್ತದೆ ಅಂತ ನಾನು ರಾತ್ರಿಯೇ ಮಾಡಿಟ್ಬಿಡ್ದೆ. ಬೆಳಿಗ್ಗೆ ಒಂದು ಚೆಂದ ಮಾಡಿ ಒಂದು ಕುದಿಸಿದರೆ ಕ್ಲಿಯರ್ ಆಗ್ತದೆ ನೋಡಿ. ಪದಾರ್ಥ ಕುದಿಸಿ ಬಂತು. ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು. ಬೆಳ್ಳುಳ್ಳಿ ಮತ್ತು ನಾವು ಘಾಟಿ ಮೆಣಸು ಉಂಟಲ್ಲ, ಅದು ಸಾಸಿವೆ ಒಂದು ಒಗ್ಗರಣೆ ಕೊಟ್ಟರೆ ಸೂಪರಾಗಿದೆ ಪದಾರ್ಥ ಅಂತಲೇ ಹೇಳ್ಬೋದು ನೋಡಿ. ಕರೆಕ್ಟಾಯಿತು, ಒಳ್ಳೆ ಪದಾರ್ಥ. ನಾನು ಮಣ್ಣಿನ ಬಿಸಿಲಲ್ಲೇ ಮಾಡೋದು ಯಾವಾಗಲೂ ಸಹ. ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆನಲ್ಲ ಚಿಕನ್ನು, ಆ ಚಿಕನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿ ಎಷ್ಟು ಹಾಕಿದರೆ ಅಷ್ಟು ಒಳ್ಳೆಯದಾಗ್ತದೆ. ಹಾಗಾಗಿ ಒಂದು ದೊಡ್ಡ ನೀರುಳ್ಳಿ ಹಾಕಿ, ಎಣ್ಣೆ ಬಿಸಿ ಆಗಲಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಅದು ಕ್ಯಾಮರಾ ಆನ್ ಇತ್ತು, ನಾನು ನೋಡಲೇ ಇಲ್ಲ ಅದನ್ನು ಕಟ್ ಮಾಡಲಿಕ್ಕೆ. ನೋಡಿ ಒಂದು ನೀರುಳ್ಳಿ ಇಟ್ಕೊಂಡು ಒಂದು ದೊಡ್ಡ ನೀರುಳ್ಳಿ ಹಾಕಿ ಸ್ವಲ್ಪ ಕೆಂಪಾಗುವಾಗ ಇದು ಮಾಡುವ. ನನ್ನ ಟ್ರೈಪೋಡ್ದೇ ಒಂದು ದೊಡ್ಡ ಕೆಲಸ ಆಗೋಗಿದೆ. ಎಷ್ಟು ಟ್ರೈಪೋಡ್ ತರಿಸ್ಕೊಂಡಿದ್ದೀನಿ, 2 ಟ್ರೈಪೋಡ್ ತರಿಸಿದ್ದೀನಿ. ಅದು 2 ಸಹ ಸರಿ ಕಟ್ಟಬಾರ್ದಿಲ್ಲ. ಅದರದ್ದು ಮೇಲೆದು ಮೊಬೈಲ್ ಇಡಲಿಕ್ಕೆ ಬರ್ತದಲ್ಲ, ಅದನ್ನು ಪೂರ ಅದರದ್ದು ಗಮ್ಮು ಹೋಗಿಬಿಟ್ಟಿದೆ. ಟ್ರೈಪೋಡ್ದೇ ಒಂದು ದೊಡ್ಡ ಕೆಲಸ ಆಗಿದೆ. ಅಲ್ಲಿ ಸೆಟ್ ಮಾಡೋದು ಇಲ್ಲಿ ಸೆಟ್ ಮಾಡೋದು ಅನ್ನೋದೇ ಕೆಲಸ ಆಗ್ತದೆ. ಹಾಗಾಗಿ ಟ್ರೈಪೋಡ್ ಲಾಸ್ಟ್ ತೋರಿಸ್ತೀನಿ ನಾನು. ಟ್ರೈಪೋಡ್ ನೋಡಿ 2 ಟ್ರೈಪೋಡ್ ತರಿಸಿದ್ದೀನಿ, 2 ಸಹ ಸರಿ ಇಲ್ಲ. ಯಾರಾದರೂ ಒಳ್ಳೆ ಟ್ರೈಪೋಡ್ ತರಿಸಿದರೆ ನನಗೊಂದು ಲಿಂಕ್ ಒಂದು ಹಾಕಿ, ಬೇಕಿದ್ರೆ ನನಗೊಂದು ಲಿಂಕ್ ಒಂದು ಕೊಡಿ. ಯಾಕೆಂದರೆ ಟ್ರೈಪೋಡ್ದು ಒಂದು ಸಮಸ್ಯೆ ಅಂದರೆ ನನಗೆ ಎಲ್ಲಿ ಇಟ್ಟರು ಸಹ ಮೊಬೈಲಲ್ಲಿ ಅದು ಜಾರಿ ಬಿದ್ದೋಗಿ ನನ್ನ ಮೊಬೈಲೇ ಗ್ಲಾಸ್ ಎಲ್ಲ ಒಡೆದೋಗಿದೆ. ಹಾಗಾಗಿ ಒಂದು ಒಳ್ಳೆ ಟ್ರೈಪೋಡ್ ಇದ್ದರೆ ಅದನ್ನು ನನಗೊಂದು ಹೆಲ್ಪ್ ಮಾಡಿದಾಗ ಆಗ್ತದೆ ನಿಮಗೆ ನೋಡಿ. ನೀರುಳ್ಳಿ ಕೆಂಪಾದ ನಂತರ ಒಂದು ಟೊಮೊಟೊ ಹಾಕಿ, 2 ಟೊಮೊಟೊ ಹಾಕಿದ್ರೆ ಸಹ ಒಳ್ಳೆಯದಾಗ್ತದೆ. ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿ. ನೋಡಿ ನಾನು ಟ್ರೈಪೋಡ್ ಅಷ್ಟೇ ನೋಡಿ, ಕ್ಯಾಮರಾ ಸೈಡ್ ಹೋಗಿದೆ. ಹಾಗಾದರೆ ಅದು ನಿಲ್ಲುವುದಿಲ್ಲ. ಅದನ್ನು ರಿಪೇರಿ ಮಾಡೋದು ಸರಿ ನಿಲ್ಲದೇ ಒಂದು ಕೆಲಸ ಆಗೋಗಿದೆ ನನಗೆ. ಹಾಗಾಗಿ ಇದೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ನಾವು ಆಲ್ರೆಡಿ ಅದಕ್ಕೆ ಅರಿಶಿಣ ಎಲ್ಲ ಹಾಕಿದ್ದೀವಿ ಚಿಕನ್ನಿಗೆ. ಇದಕ್ಕೂ ಚಿಕನ್ನಿಗೆ ಸ್ವಲ್ಪ ಅರಿಶಿಣ ಹಾಕಬೇಕು, ಯಾಕಂದರೆ ಇದು ಮಸಾಲೆಗೆ. ಮತ್ತು ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ, ನಿಮಗೆ ಅನುಗುಣ ಎಷ್ಟು ಖಾರ ಹಾಕಬೇಕು ಅಷ್ಟು ಚಿಲ್ಲಿ ಪೌಡರ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ, ಒಳ್ಳೆ ಕಲರ್ ಬರ್ತದೆ ಮಾತ್ರ. ನಾನು ತಂಗಿ ಮನೆಯಿಂದ ತರ್ತೀನಲ್ಲ, ಅದು ಚಿಲ್ಲಿ ಪೌಡರ್. ಎಲ್ಲರೂ ಕೇಳ್ತಾ ಇರ್ತಾರೆ ಎಲ್ಲಿಂದ ಚಿಲ್ಲಿ ಪೌಡರ್, ಯಾವುದು ಹೆಸರು ಹೇಳಿ ಅಂತ. ತಂಗಿ ಪುಡಿ ಮಾಡ್ತಾಳಲ್ಲ, ಅದೇ ಚಿಲ್ಲಿ ಪೌಡರು. ನಾನು ನೋಡಿ ಇದು ಮೊಸರು ನೋಡಿ, ನಾನು ಮನೆಯಲ್ಲಿ ಮಾಡೋದು ಅಂತ ಆಗ ಹೇಳಿದ್ನಲ್ಲ. ಈಗ ಮಡಿಕೆಯಲ್ಲಿ ಮಾಡಿಟ್ರೆ ಮೊಸರು ಒಳ್ಳೆ ಇದು ಬರ್ತದೆ, ಗಟ್ಟಿಯಾಗಿ ಒಳ್ಳೆ ಬರ್ತದೆ. ಮತ್ತು ನಮಗೆ ಒಳ್ಳೆ ತಂಪು ಸಹ ಆಗ್ತದೆ. ಹಾಗಾಗಿ ಮೊಸರು ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಈಗ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಚೆಂದ ಮಾಡಿ ಫ್ರೈ ಆಗಲಿ, ಅದು ಒಳ್ಳೆ ಫ್ರೈ ಆಗಬೇಕು. ಫ್ರೈ ಆದ ನಂತರ ತಳ ಇಡ್ತದೆ, ಗ್ಲಾಸ್ ಸೋ ಇಟ್ಕೊಳ್ಳಿ. ನಾನು ಈ ಚಿಕನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಹಾಗೆ ಚಿಕನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟೋದೆಲ್ಲ ಅದಕ್ಕೆ ಹಾಕಿ ಒಂದು ಸಲ ಟ್ರೈ ಮಾಡಿದ್ದು ಸಹ ಒಂದು ಸಲ. ಎಂತ ಹೇಳಿದರೆ ಇದೆಲ್ಲ ರಾತ್ರಿ ಸೈಡ್ ಡಿಶ್ಶಿಗೆ ಸಾಕ್ತದೆ. ನಮಗೆ ಪರೋಟ ಚಪಾತಿ ಎಲ್ಲ ತಿನ್ನಲಿಕ್ಕೆ ರಾತ್ರಿ ನಾವು ಚಪಾತಿ ಎಲ್ಲ ತಿನ್ನೋರಾದರೆ ಆಗ್ತದೆ. ಆದರೆ ಎಂತ ಅಂದರೆ ರಾತ್ರಿ ತಿನ್ನಲಿಕ್ಕೆ ಕೆಲವರು ಚಿಕನ್ನು ರಾತ್ರಿ ಮಲಗುವಾಗ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಈಗ ಸೈಡ್ ಡಿಶ್ ಆಗಿ ಸ್ವಲ್ಪ ಯೂಸ್ ಮಾಡ್ಬೋದು. ಹೊಟ್ಟೆ ತುಂಬ ತಿನ್ನಲಿಕ್ಕಿಲ್ಲಾದರೂ ಒಂದು ಸ್ವಲ್ಪ ತಿನ್ಬೋದು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಇಲ್ಲ, ಒಂದು ಅರ್ಧ ಕೆ ಜಿ ಚಿಕನಲ್ಲಿ ಮಾಡಿದ್ದೀನಿ ನೋಡಿ. ಹಾಗಾಗಿ ಇದೊಂದು ಸ್ವಲ್ಪ ಸರಿ ಬೇಯಲಿ. ಆಮೇಲೆ ಇದಕ್ಕೊಂದು ಒಳ್ಳೆ ಒಂದು ನೋಡಿ ಕರೆಕ್ಟ್ ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದು ಚೂರು ಬೇಯಿಸಿದರೆ ಸಾಕು. ಇದು ರೆಡಿ, ಚಿಕನ್ ರೆಡಿ ಸಾರು ನೋಡಿ. ಅದು ಸೈಡ್ ಡಿಶ್ಶಿಗೆ ನಮಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಇದನ್ನೊಂದು ನೋಡಿದ್ದೀನಿ. ಇದನ್ನೊಂದು ಮಾಡಿ ನೋಡಿ, ಇದು ಸಹ ಒಳ್ಳೆಯದಾಗ್ತದೆ. ಇಲ್ಲಿ ನಾನು ತರಕಾರಿ ತಂದಿಟ್ಟಿದ್ದಾನೆ. ನನ್ನ ದೊಡ್ಡ ಮಗ ಇದ್ದಾನಲ್ಲ, ಅವನಿಗೆ ತರಕಾರಿ ಒಂದಿಸಿ ಇಡಲಿಕ್ಕೆಲ್ಲ ಭಾರಿ ಹುಷಾರು. ಹಾಗೆ ಒಂದು ಬೊಂಡ ತಂದಿದ್ದಾರೆ, ಆ ಬೊಂಡ ಸಹ ಕುಡಿದೋದು. ನಾನು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದಲ್ಲ, ಇದೊಂದು ವಿಷಯ ಅಂತಲೇ ಹೇಳ್ಬೋದು ನೋಡಿ. ನಾನು ಟ್ರೈಪೋಡ್ ಅವಸ್ಥೆ ನೋಡಿ. ಹಾಗೆ